ಪ್ರಪಂಚದಲ್ಲಿ ನೀವು ಯಾರನ್ನೇ ಕೇಳಿ, ಯಾವುದೇ ಸ್ನೇಹಿತರಿರ್ಬೋದು, ಬಂಧು ಬಾಂಧವರಿರ್ಬೋದು, ಯಾವುದಾದ್ರು ವಿಷಯ ಬಂದಾಗ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಆರೋಗ್ಯ ಹೇಗಿದೆ, ಚೆನ್ನಾಗಿದೆಯಾ? ಪ್ರತಿಯೊಬ್ಬರಿಗೂ ಕೂಡ ಪ್ರಪಂಚದಲ್ಲಿ ಮೊದಲು ಬೇಕಾಗಿರೋದೇ ಆರೋಗ್ಯ, ಐಶ್ವರ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಆರೋಗ್ಯವೇ ಐಶ್ವರ್ಯ. ಯಾವ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ತಾರೋ ಅವನೇ ಒಂದು ಸ್ಥಿತಿವಂತ ಅಂತ ನಾವು ಹೇಳ್ತಾ ಹೋಗ್ತಿರ್ತೀವಿ. ಯಾರಿಗೆ ಆರೋಗ್ಯ ಬೇಡ ಹೇಳಿ? ಪ್ರತಿಯೊಬ್ಬರಿಗೂ ಬೇಡ. ಹಾಗಾದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ಬೇಡ ಅಂತ ಹೇಳುವ ಮೊದಲು ಆರೋಗ್ಯ ಅಂದರೆ ಏನು? ಕಾಯಿಲೆ ಬರಬಾರ್ದು. ಕಾಯಿಲೆ ಯಾಕೆ ಬರುತ್ತೆ ಅಂತ ನಾವು ತಿಳ್ಕೊಂಬಿಟ್ರೆ ಅದನ್ನು ಬರದೇ ಇದ್ದಂಗೆ ತಾವು ಬಂದರೂ ಕೂಡ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಬೋದು. ಅಷ್ಟಾದರೆ ಸಾಕಲ್ವಾ? ಯಾಕಂದರೆ ನಾವು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದು ಹೇಳ್ತೀವಿ. ಹಿಂದೆ ರೋಟರಿ ಕ್ಲಬ್ಗಳಲ್ಲಿ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ರು, ಎರಾಡಿಕೇಷನ್ ಆಫ್ ಪೋಲಿಯೋ ಅಂತ. ಪೋಲಿಯೋ ಇಡೀ ಪ್ರಪಂಚದಿಂದ ನಾವು ತೊಲಗಿಸಬೇಕು, ಅದು ಆ ಸಂಸ್ಥೆಯ ಗುರಿಯಾಗಿತ್ತು. ಅದನ್ನು ಸಾಧನೆ ಮಾಡಿದ್ರು. ಕೋಟ್ಯಾಂತರ ರೂಪಾಯಿಗಳನ್ನು ಬೇರೆ ಬೇರೆ ಏಜೆನ್ಸಿಗಳು ಕೊಟ್ಟು ಮಾಡಿ ಅದನ್ನು ಸಾಧನೆ ಮಾಡಿ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಹಾಗಾದರೆ ಅದಕ್ಕಿಂತ ನೆಕ್ಸ್ಟು ಏನಪ್ಪ ಅಂತಂದರೆ, ಹೇಗೆ ಪೋಲಿಯೋ ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿದ್ದರೂ ಕೂಡ ಇವತ್ತು ಮನೋಜನ್ಯವಾದ ಕಾಯಿಲೆಗಳು ಸಾಕಷ್ಟು ಇವೆ. ಉದಾಹರಣೆಗೆ ನೀವು ಹೇಳ್ಬೋದು, ನೀವು ಎಷ್ಟೇ MD, FRCP ಲಂಡನ್ ಎಲ್ಲ ಮಾಡಿದರೂ ಕೂಡ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನಗಳಿದ್ದಾರೆ, ಅಷ್ಟು ಕೋಟಿ ಕಾಯಿಲೆಗಳಿವೆ. ನೀವು ಎಷ್ಟು ಅಂತ ಔಷಧಿ ಕಂಡುಹಿಡಿತೀರಾ? ಈ ತಲೆನೋವೇ ತಗೊಳ್ಳಿ. ಒಂದು 100 ಜನದ ಎಕ್ಸಾಂಪಲ್ ತೊಗೊಂಡಾಗ 100 ಜನಕ್ಕೆ ಬರುವಂತಹ ತಲೆನೋವು ಒಬ್ಬೊಬ್ಬರಿಗೆ ಒಂದು ಥರ ಇರುತ್ತೆ. ಯಾವುದೇ ಒಂದು ಟ್ರೇಡ್ ಮಾರ್ಕ್, ಲೈಸೆನ್ಸ್ ಇರ್ಬೋದು, ಲೈಸೆನ್ಸ್ ಇಲ್ಲದೆ ಇರ್ಬೋದು, ಯಾವುದೇ ಒಂದು ಅಲೋಪತಿ, ಸಿದ್ಧೌಷಧ, ಯಾವುದೇ ಒಂದು ಆಯಾಮದಲ್ಲಿ ನೀವು ಟ್ರೀಟ್ ಮಾಡಿದ್ರೂ ಕೂಡ ನಾವು ಬರೀ ಲೈಸೆನ್ಸ್ ಇಲ್ಲ ಅವನಿಗೆ, ಡಾಕ್ಟ್ರಿಗೆ, ಅವನು ಅಂಡರ್ ಗ್ರ್ಯಾಜುಯೇಟು, ಓವರ್ ಗ್ರ್ಯಾಜುಯೇಟು, ನಾವು 1000 ಮಾತಾಡ್ತೀವಿ, ಅವೆಲ್ಲ ಲೌಕಿಕ. ಆದರೆ ಒಂದು ವಿಸ್ತಾರವಾದ ನಾವೊಂದು ಆಲೋಚನೆಯನ್ನು ಮಾಡಿದಾಗ ಇಷ್ಟು ಕೋಟಿ ಜನಗಳಿಗೆ ಔಷಧಿಯನ್ನು ಕೊಡೋದು ಯಾರೋ, ಅವರ ಶಮನ ಮಾಡೋದು ಹೇಗೆ, ಅವರ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೆ ಏನಾದರೂ ದಾರಿ ಇದೆಯಾ? ಖಂಡಿತ ಇದೆ ಬಂಧುಗಳೇ. ಅದಕ್ಕೆ ಮದ್ದು ಬರೀ ಮಾಡ್ರನ್ ಸರ್ಟಿಫಿಕೇಷನ್ ಡಾಕ್ಟ್ರುಗಳಲ್ಲ. ನಮ್ಮ ಜೀವನ ಶೈಲಿಯನ್ನು ನಾವೇ ಬದಲಾವಣೆ ಮಾಡಿಕೊಂಡಾಗ ನಮ್ಮ ತೊಂದರೆಗಳನ್ನು ನಾವು ಮಾಡ್ಕೋಬೋದು. ಇದಕ್ಕೆ ಒಂದು ಯೂನಿವರ್ಸಲ್ ಸಂಪರ್ಕ ಜಾಲ ಅಂತ ನಾನು ಹೆಸರಿಡ್ತೀನಿ. ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು 1000 ಜನ ಇರ್ತಾರೆ, ಒಂದು ಅಡುಗೆ ಮಾಡಿ ಊಟ ಬಡಿಸಬೇಕು ಅಂದಾಗ ನಮ್ಮ ಹತ್ರ ಒಂದು 200 ಜನ ಅಡುಗೆಯವರು ಇರಬೇಕು, ಬಾಣಸಿಗರು ಅಡುಗೆ ಮಾಡಿ ಊಟ ಬಡಿಸ್ಬೋದು. ಕೋಟಿ ಜನಕ್ಕೆ ನಾವು ಎಲ್ಲಿಂದ ತರೋಣ? ಸಾಧ್ಯನೇ ಇಲ್ಲ. ಹಾಗೆ ಆರೋಗ್ಯವು ಕೂಡ ಹಾಗೇ. ಅದರ ಬದಲು ಇಷ್ಟು ಕೋಟಿ ಜನಕ್ಕೆ ಒಂದೇ ಕಾಯಿಲೆ ಯಾರಿಗೂ ಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ, ಒಬ್ಬೊಬ್ಬರಿಗೆ ಒಂದೊಂದು ಹಂತ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಕಾರಣಗಳು. ಕೆಲವರಿಗೆ ಈ ಜನ್ಮದ ಕಾರಣ ಆದರೆ ಮತ್ತೊಬ್ಬರಿಗೆ ಹೋದ ಜನ್ಮದ ಕಾರಣ. ಹೀಗೆ ಆಳಕ್ಕೆ ಹೋದಷ್ಟು ಎಲ್ಲ ಸಂಕೀರ್ಣವಾಗ್ತಾ ಹೋಗ್ತಾ ಇದೆ ಆರೋಗ್ಯದ ವಿಷಯ. ಹಾಗಾದರೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡೋರು ಯಾರು? ಇದ್ದಕ್ಕಿದ್ದಾಗ ಯಾರೋ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಓಂಕಾಳಿ ಚುಮ್ಕಾಳಿ ಅಂದ್ಬಿಟ್ಟು ಎಲ್ಲನೂ ಸರಿ ಮಾಡ್ತಾನ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಕಲಿಯುಗ. ಆ ಥರ ನಾವು ಯಾವುದೋ ಒಂದು ಶಕ್ತಿಯನ್ನು ನಂಬ್ಕೊಂಡ್ಬಿಟ್ಟು ಸುಮ್ಮನೆ ಕೂತಿರೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ಮ್ಯಾಜಿಕ್ಕನ್ನು ನೀವು ಕಾಣಬೇಕಾ? ಬಹಳ ಸುಲಭ ಮಾರ್ಗ ಇದೆ. ಯಾವುದೇ ಡಾಕ್ಟ್ರನ್ನಾಗಲಿ ಅಲೋಪತಿ ಮಾಡೋ ಬದಲು ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡಾಗ ನಮ್ಮ ಕಾಯಿಲೆಗಳು ಸಾಕಷ್ಟು ಸುಧಾರಣೆಯನ್ನು ಕಾಣುತ್ತೆ. ಈಗ 1000 ಜನನ ಟ್ರೀಟ್ ಮಾಡೋಕ್ಕೆ 200 ಜನ ಡಾಕ್ಟ್ರು ಬೇಕು, ನಿಜ. ಆದರೆ ಇಷ್ಟು ಕೋಟಿ ಜನನ ಟ್ರೀಟ್ ಮಾಡೋಕ್ಕೆ ಎಲ್ಲಿಂದ ತರ್ತೀರಾ ಡಾಕ್ಟ್ರು? ಸಾಧ್ಯನೇ ಇಲ್ಲ. ಅದರ ಬದಲು ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಭಾವನೆಗಳನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡಾಗ ನಿಮ್ಮ ತೊಂದರೆಗಳನ್ನು ನೀವೇ ಪರಿಹರಿಸ್ಕೋಬೋದು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಯತ್ ಭಾವಂ ತದ್ಭವತಿ. ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಬರ್ತಾ ಇರುತ್ತೋ ನೀವು ಅದೇ ಥರ ಇರ್ತೀರಾ. ನೀವು ಇನ್ನೊಬ್ಬ ಬಗ್ಗೆ ಅಸೂಯೆ, ದ್ವೇಷ, ಕೋಪ, ಮತ್ತೊಬ್ಬನ ತಪ್ಪು ಹುಡುಕೋದು ಇದನ್ನೇ ಮಾಡ್ತಾ ಇದ್ದಾಗ ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರ್ಸ್ ಇರ್ಬೋದು, ಎದೆ ನೋವು ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈ ಕಾಯಿಲೆಗಳು ಶತಸಿದ್ಧ. ಯಾವಾಗ ಇನ್ನೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸಗಳ ಜೇನನ್ನು ಹರಿಸ್ತಾ ಹೋಗ್ತೀರಾ, ಪ್ರತಿಯೊಬ್ಬರನ್ನು ಆತ್ಮೀಯತೆಯಿಂದ ನೋಡ್ತೀರಾ, ಭಾವನಾತ್ಮಕತೆಯಿಂದ ನೋಡ್ತೀರಾ. ಈಗ ಎಷ್ಟೋ ಸತಿ ನೀವು ಯೂಟ್ಯೂಬ್ಗಳಲ್ಲಿ ಹಾಡುಗಳನ್ನು ಕೇಳ್ತಾ ಇರ್ತೀರ. ತಾಯಿ ಇಲ್ಲದ ಮನೆಯ ಮಗಳ ಬಗ್ಗೆ ಎಷ್ಟೋ ಸತಿ ಕೇಳ್ತಿರ್ತೀರ. ಆ ಹಾಡುಗಳು ಕೇಳಿದಾಗ ನಿಮ್ಮ ಕಣ್ಣಾಲೆಗಳು ತುಂಬಿ ಬರುತ್ತವೆ. ಕಾರಣ ಏನು? ಭಾವನೆಗಳು.
ಮನುಷ್ಯನಿಗೆ ಭಾವನೆಗಳು ಚೆನ್ನಾಗಿದ್ದಾಗ ಆ ಭಾವನೆಗಳೇ ನಮ್ಮನ್ನು ಆರೋಗ್ಯವನ್ನು ಕಾಪಾಡುವಂಥದ್ದು. ನಮ್ಮ ದೇಹದ ಒಂದೊಂದು ಭಾಗಕ್ಕೂ ಕೂಡ ಒಂದೊಂದು ಭಾವನೆಗಳಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ, ನಿಮ್ಮ ಜೀವನದ ರಥವನ್ನು ನಿಮ್ಮ ಕೈಲಿ ಎಳೆಯೋಕ್ಕಾಗದೇ ಇದ್ದಾಗ, ನಿಮಗೇ ಗೊತ್ತಿಲ್ಲದಿದ್ದಾಗೆ ಮಂಡಿ ನೋವು, ಕಾಲು ನೋವುಗಳು ಬರುತ್ತೆ. ನಿಮಗೆ ಯಾರು ಪ್ರೋತ್ಸಾಹವನ್ನೇ ಕೊಡದೇ ಇದ್ದಾಗ ಬೆನ್ನು ನೋವು ಬರುತ್ತೆ. ಇನ್ನೊಬ್ಬರಿಗೆ ಸಾಂತ್ವನ ಮಾಡಬೇಕಾದಾಗ ಎದೆಯನ್ನು ಸವರ್ತೀವಿ. ಇನ್ನೊಬ್ಬರಿಗೆ ಬೇಷ್ ಅನ್ಬೇಕಾದ್ರೆ ಬೆನ್ನು ತಟ್ತೀವಿ, ಹೊಟ್ಟೆ ತಟ್ಟೋದಿಲ್ಲ. ನಮಗೆ ಬೇಕಾದಂತಹ ರಕ್ತ ಸಂಬಂಧಿಗಳು ಸತ್ತಾಗ ಹೊಟ್ಟೆಯಲ್ಲಿ ಬಟರ್ಫ್ಲೈ ಆದಂಗೆ ಆಗುತ್ತೆ, ಎದೆಯಲ್ಲಿ ಅಲ್ಲ. ನಾನು ಇಷ್ಟಪಟ್ಟಂತಹ ಹುಡುಗಿ ಸತ್ತಾಗ ಏನಾಗುತ್ತೆ, ಹೃದಯದಲ್ಲಿ ಕಲರವಾಗುತ್ತೆ. ನೋಡಿ, ಒಂದೊಂದು ಭಾವನೆಗಳಿಗೆ ನಮ್ಮ ದೇಹದ ಒಂದೊಂದು ಅಂಗಾಂಗಗಳು ಹೇಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಭೀಮ ತನ್ನ ಶಕ್ತಿಯನ್ನು ತೋರಿಸ್ಬೇಕಾದ್ರೆ ತೊಡೆ ತಟ್ಟಿ ಅಥವಾ ತೋಳನ್ನು ತಟ್ಟಿ ತೋರಿಸ್ತಾನೆ, ತಲೆಯನ್ನು ತಟ್ಟಿ ತೋರಿಸೋದಿಲ್ಲ. ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ್ರೆ ತೋಳನ್ನು ತಟ್ತಾನೆ. ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಬೇಕಾದ್ರೆ ಹೊಟ್ಟೆ ಮುಟ್ಟಿ ಯಾರೂ ಆಶೀರ್ವಾದ ಮಾಡಲ್ಲ, ತಲೆಯ ಮೇಲೆ ಅಥವಾ ಹೆಗಲ ಮೇಲೆ ಆಶೀರ್ವಾದವನ್ನು ಮಾಡ್ತೀವಿ. ಇವೆಲ್ಲ ಏನು ತೋರಿಸುತ್ತೆ? ಭಾವನೆಗಳು. ನಮ್ಮ ದೇಹದ ಒಂದೊಂದು ಭಾಗಗಳು ಕೂಡ ಒಂದೊಂದು ಭಾವನೆಗಳಿಗೆ ಮೀಸಲಾಗಿದೆ. ಯಾವಾಗ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಭಾವನೆಗಳನ್ನು ನಾವು ಹುರಿದುಂಬಿಸಿ ಸೇರಿಸ್ಕೋತಾ ಹೋಗ್ತೀವೋ ಆ ದೇಹದ ಅಂಗಾಂಗಗಳು ಕೂಡ ಆರೋಗ್ಯವಾಗಿರುತ್ತೆ. ಎಷ್ಟೋ ಸಫಿಸ್ಟಿಕೇಟೆಡ್ ಫ್ಯಾಮಿಲಿ ಇರ್ತಾರೆ, ದುಡ್ಡಿರುತ್ತೆ, ಕಾಸಿರುತ್ತೆ, ಎಲ್ಲ ಚೆನ್ನಾಗಿರ್ತಾರೆ, ತುಂಬ ಹೈಜಿನಿಕ್ ಆಗಿರ್ತಾರೆ, ಕ್ಲೀನಾಗಿರ್ತಾರೆ. ಆದರೆ ಅವರಿಗೆ ಯಾವುದೋ ಒಂದು ಸ್ಕಿನ್ ಡಿಸೀಸ್ ಬಂದಿರುತ್ತೆ. ಹೇಗೆ ಬಂತು? ಅವರೇನು ರೋಡಲ್ಲೇನು ಮಣ್ಣಲ್ಲಿ ಆಟ ಆಡಿರೋದಿಲ್ಲ ಅಥವಾ ಕೊಳಕಾಗಿರೋದಿಲ್ಲ, ಕ್ಲೀನಾಗಿರ್ತಾರೆ, ಅವ್ರಿಗೆ ಕ್ಯಾನ್ಸರ್ ಬಂತು. ಹೇಗೆ ಬಂತು? ಇದಕ್ಕೆಲ್ಲ ಕಾರಣ ನಿಮ್ಮ ಮನಸ್ಸಿನ ಭಾವನೆಗಳು. ಪ್ರತಿಯೊಂದು ಕಾಯಿಲೆಗಳು ಕೂಡ ಸೈಕೋಸೊಮ್ಯಾಟಿಕ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಅನೌನ್ಸ್ ಮಾಡಿದೆ. ಮನಸ್ಸಿನ ಮುಂದೆ ಯಾವುದು ಕೂಡ ಇಲ್ಲ. ನೀವು ಮನಸ್ಸು ಶುದ್ಧವಾಗಿಟ್ಕೊಂಡ್ರೆ ಕ್ಯಾನ್ಸರು ಕೂಡ ಗುಣ ಮಾಡ್ಬೋದು ಅಂತ ಅದೇ ಸಂಸ್ಥೆ ಹೇಳ್ತಾ ಹೋಗ್ತಿರುತ್ತೆ. ಅಂದಮೇಲೆ ನಾವೇನು ಮಾಡಬೇಕು? ಯದ್ಭಾವಂ ತದ್ಭವತಿ. ನಮ್ಮ ಮನಸ್ಸಿನಲ್ಲೂ ಉತ್ಪತ್ತಿಯಾಗುವಂತಹ ಭಾವನೆಗಳನ್ನು ಸುಮಧುರವಾಗಿ ಇಟ್ಕೊಂಡಾಗ, ಸುಲಲಿತವಾಗಿ ಇಟ್ಕೊಂಡಾಗ ನಮ್ಮ ಜೀವನದ ಆರೋಗ್ಯ ಕೂಡ ಸುಧಾರಿಸ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಾವು ಆರೋಗ್ಯದಲ್ಲಿ ಒಂದು ರೀತಿಯ ಮ್ಯಾಜಿಕ್ಕನ್ನು ನಾವು ನೋಡಬಹುದು. ಆಯ್ತಪ್ಪ, ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ, ಈಗ ನಮಗೆ ಈ ವಿಷಯ ಅರ್ಥ ಆಗಿದೆ, ಇನ್ನು ಮೇಲೆ ನಾನು ಮಾಡಿದ್ರೆ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗುತ್ತೆ ಬಂಧುಗಳೇ. ಸಾಕಷ್ಟು ಇದರ ಬಗ್ಗೆ ರಿಸರ್ಚ್ಗಳಾಗಿದೆ. ನಮ್ಮ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮಾಡ್ ಹೀಲಿಂಗಲ್ಲಿ ನಾನು ಮೇಜರ್ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳಿಗೆ ಟ್ರೀಟ್ ಮಾಡೋದೇ ಈ ಒಂದು ಭಾವನೆಗಳ ಏರುಪೇರುಗಳ ಜೊತೆ ಆಟವನ್ನು ಆಡ್ತಾ. ಹಾಗಾಗಿ ಅದರಲ್ಲಿ ಫಲಿತಾಂಶಗಳನ್ನು 100ಕ್ಕೆ 90-95% ನಾನು ಪಡಿತಾ ಇದ್ದೀನಿ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಇಷ್ಟೆಲ್ಲ ಹೇಳ್ತೀವಲ್ಲ ನಾವು, ಎಲ್ಲರಿಗೂ ಆರೋಗ್ಯ ಬೇಕು, ಆರೋಗ್ಯ ಬಗ್ಗೆ ಮಾತಾಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಓದ್ತೀವಿ. ಹಾಗಾದ್ರೆ ಎಷ್ಟು ಜನ ಆರೋಗ್ಯವಾಗಿದ್ದಾರೆ? ಆ ಸಂಖ್ಯೆ ಎಲ್ಲ ನೋಡಿದ್ದೀರಾ? ಇಲ್ಲ. ಯೋಚನೆ ಮಾಡೋರು ಯಾರು ಗೊತ್ತಾ? ಏನಾದ್ರು ತೊಂದರೆ ಆದಾಗ ಓಡಿ ಬರ್ತಾರೆ, ಎಲ್ಲ ಪುಸ್ತಕಗಳನ್ನ ತಿರುವಾಗ್ತಾರೆ. ಈ ಕಾಯಿಲೆಗೆ ಏನು ಮಾಡಬೇಕು, ಡಯಾಬಿಟಿಕ್ಗೆ ಏನು ಮಾಡಬೇಕು, ಶುಗರ್ಗೆ ಏನು ಮಾಡಬೇಕು, ಯಾವ ಕಲರ್ ಆಗಬೇಕು, ಯಾವ ಸೀಡ್ ಹಾಕಬೇಕು ಅಂತ ಅಲ್ಲಿವರೆಗೂ ಬರೋದೇ ಇಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರುವಾಗಲೇ ಮುಂದೆ ಆರೋಗ್ಯ ಹದಗೆಡಬಾರದು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದಂದರೆ ನಿಮ್ಮ ಕೊಡುಗೆ ದೇವರಿಂದ ನಿಮಗೇನು ಬಂದಿರುತ್ತೆ ಒಂದು ಆರೋಗ್ಯ, ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರಬೇಕು, ಕೃತಜ್ಞತೆಯನ್ನು ತೋರಿಸ್ಬೇಕು. ನೀವು ನಾರ್ಮಲ್ ಆಗಿ ಆರೋಗ್ಯ ಕೆಟ್ಟ ಮೇಲೆ ಮಾಡೋದಲ್ಲ, ಆರೋಗ್ಯ ಇರುವಾಗಲೇ ದೇವರಿಗೆ ಪ್ರತಿ ದಿವಸ ಇದ್ದ ತಕ್ಷಣವೇ ಅಪ್ಪ ನೆನ್ನೆ ಮಲಗಿದ್ದೆ, ಇವತ್ತು ಎದ್ದಿದ್ದೀನಿ, ನಾನು ಇವತ್ತು ಹೇಳ್ತೀನೋ ಅಲ್ಲ ನಮಗೆ ಗೊತ್ತಿರೋದಿಲ್ಲ. ಆ ದೇವರ ಒಂದು ಅನುಗ್ರಹ, ಒಂದು ದಿವ್ಯ ಶಕ್ತಿ ಇದ್ದರೆ ಮಾತ್ರ ನಾವು ಮಲಗಿರೋ ವ್ಯಕ್ತಿ ಹೇಳೋಕ್ಕೆ ಸಾಧ್ಯ. ಅದಕ್ಕೆ ಒಂದು ಮನಸ್ಸಿನಲ್ಲೇ ಥ್ಯಾಂಕ್ಸ್ ಅಂತ ಹೇಳಿ, ಇನ್ನು ಹೆಚ್ಚು ಜನಕ್ಕೆ ಹೇಳಬೇಕಾಗಿಲ್ಲ. ನಮ್ಮ ಆರೋಗ್ಯ ಇವತ್ತು ಚೆನ್ನಾಗಿದೆ, ಅದಕ್ಕೊಂದು ಥ್ಯಾಂಕ್ಸ್ ಅಂತ ಹೇಳಿ. ಅಥವಾ ಹೊಟ್ಟೆ ನೋವಿದ್ರೂ ಪರವಾಗಿಲ್ಲ, ದೇಹದ ಒಂದೊಂದು ಅಂಗಾಂಗಗಳು ಏನೇನು ಚೆನ್ನಾಗಿರುತ್ತಲ್ಲ ಅದಕ್ಕೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ ಮಾನಸಿಕವಾಗಿ ಏನು 10 ಜನಕ್ಕೆ ಹೇಳಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ಧನ್ಯವಾದಗಳನ್ನು ಏನು ದೇವರಿಗೆ ಹೇಳ್ತೀರೋ ಅದು ಡೈರೆಕ್ಟ್ಲಿ ಸಮೃದ್ಧಿ ಕಡೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಂದಕ್ಕೂ ಬೇರೆಯವರೆಲ್ಲ ಒಂದು ಹೊತ್ತು ಊಟ ಮಾಡೋಕ್ಕೆ ಕಷ್ಟಪಡ್ತಾರೆ, ಅಟ್ಲೀಸ್ಟ್ ನಾನು 2 ಹೊತ್ತು ಊಟ ಮಾಡ್ತಾಯಿದ್ದೀನಿ, ದೇವರೇ ಥ್ಯಾಂಕ್ ಯು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ಹಾಬಿ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಧನ್ಯವಾದವನ್ನು ಹೇಳೋದು. ಅದಕ್ಕೆ ಹೇಳ್ತಾರೆ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಹೇಳ್ತಾ ಇರಬೇಕು, ಧನ್ಯವಾದಗಳನ್ನು ಹೇಳ್ತಾ ಇರಬೇಕು ಅಂತ. ಆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮನಸ್ಸಲ್ಲಿ ನಮ್ಮ ಕಾಯಿಲೆಗಳೇ ಬರೋದಿಲ್ಲ. ಎಷ್ಟೋ ಸತಿ ಕೆಲವರು ನನ್ನ ಕ್ಲಿನಿಕ್ಗೆ ಬರ್ತಾರೆ, 70, 75, 80 ವರ್ಷ ವಯಸ್ಸಾಗಿರುತ್ತೆ. ನೋಡಿ, ನನಗೆ 80 ವರ್ಷ ವಯಸ್ಸಾಗಿದೆ, ಕಣ್ಣು ಯಾಕೋ ಮಂಪ್ರಾಗ್ತಾಯಿದೆ. ನಿಜವಾಗ್ಲೂ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಅವರ ಇಡೀ ಜೀವನದ 100 ವರ್ಷದ ಜೀವನದಲ್ಲಿ 75 ವರ್ಷ ಚೆನ್ನಾಗೇ ಇರ್ತಾರೆ.
80ನೇ ವಯಸ್ಸಿನಲ್ಲಿ ಅದರ ಕಾರ್ಯಕ್ಷಮತೆ ಡೌನ್ ಆಗ್ತಾ ಇರುತ್ತೆ. ಅದು ಪ್ರಕೃತಿ ಸಹಜ. ಆ ಟೈಮಲ್ಲಿ ಏನು ಮಾಡಬೇಕು? ಇಲ್ಲ 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 ಅಂತ ಗೋಳಾಡುವ ಮೊದಲು ಅಟ್ಲೀಸ್ಟ್ ಇಷ್ಟು ವರ್ಷಗಳ ಕಾಲ ಚೆನ್ನಾಗಿತ್ತಲ್ಲ ನನ್ನ ಜೀವನ, ಅದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಒಳಗಡೆ ಆ ತೃಪ್ತಿ ಬಂದಾಗ ಮಿರಾಕಲ್ಲಾಗಿ, ಮ್ಯಾಜಿಕ್ಕಾಗಿ ನಿಮ್ಮ ಇಡೀ ಕಣ್ಣು ಕೂಡ ನಾರ್ಮಲಾಗಿ ಸರಿ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ? ಇಷ್ಟು ವರ್ಷ ನಾವು ಅದನ್ನು ಎಂಜಾಯ್ ಮಾಡಿದ್ದೆ ಮರೆತು ಬಿಟ್ಟಿರ್ತೀವಿ. ಈಗ ಮೊನ್ನೆ ಬ್ಲರ್ ಆದ ತಕ್ಷಣವೇ ಅಯ್ಯೋ ಕ್ಯಾಟ್ರಾಕ್ಟ್ ಖರ್ಚು ಮಾಡಬೇಕು. ಅದೊಂದು ಸುಲಭ, ಒಂದು ದಾರಿ ಅಷ್ಟೇ. ಕ್ಯಾಟ್ರಾಕ್ಟ್ ಸರ್ಜರಿ ಒಂದು ಥೆರಪಿ ಅಷ್ಟೇ. ಆಯಿತು, ಮಾಡಿಸ್ಕೊಳ್ಳಿ, ಕಣ್ಣು ಚೆನ್ನಾಗಿ ಕಾಣುತ್ತೆ. ಅಥವಾ ಏನು ತುಂಬ ಒಳಗಡೆ ದೋಷ ಇತ್ತಾ, ಔಷಧಿ ತೊಗೊಳ್ಳಿ, ಸರಿ ಮಾಡ್ಕೊಳ್ಳಿ. ಅದೂ ಆಗಲಿಲ್ವಾ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೌದು, ನನಗೆ 20-85 ವರ್ಷದವರೆಗೆ ಜೀವನದಲ್ಲಿ ಎಲ್ಲವನ್ನೂ ನೋಡಿದ್ದೀನಿ, ಎಲ್ಲ ಸೌಂದರ್ಯಗಳನ್ನು ಕಣ್ಣಲ್ಲಿ ತುಂಬಿಕೊಂಡಿದ್ದೀನಿ. ಈಗ ವಯಸ್ಸಾದ ಮೇಲೆ ಕಣ್ಣಿಗೆ ಇದಾಗಿದೆ, ಆಯಿತು ಬಿಡು, ಥ್ಯಾಂಕ್ ಯು ವೆರಿ ಮಚ್. ದುಡ್ಡಿದ್ದಾಗ ದೊಡ್ಡ ಏಟ್ರಿಯಾ ಹೋಟ್ಲಲ್ಲಿ 2,000 ರೂಪಾಯಿ ಊಟನೂ ಮಾಡಿರ್ತೀವಿ. ದುಡ್ಡಿಲ್ಲದೆ ಇದ್ದಾಗ ರಸ್ತೆಯ ಬದಿಯಲ್ಲಿರುವ 5 ರೂಪಾಯಿಗೆ ಬಣ್ಣ ಹದ್ಕೊಂಡು ಟೀ ಕೂಡ ಕುಡಿಬೇಕು. ಈ ಎರಡೂ ಸಮಯದಲ್ಲೂ ಕೂಡ ಮನಸ್ಸು ತೃಪ್ತಿಯಾಗಿರಬೇಕು. ಅದನ್ನೇ ಮಾನಸಿಕ ಸಮತೋಲನ ಅಂತ ಹೇಳೋದು. ಯಾವ ಮನುಷ್ಯ ಮಾನಸಿಕ ಸಮತೋಲನದಲ್ಲಿರ್ತಾನೆ ಅವನಿಗೆ ಪ್ರೋಸ್ಟೇಟ್ ಪ್ರಾಬ್ಲಮ್ಮು ಬರೋದಿಲ್ಲ, ಐಸೈಟು ಪ್ರಾಬ್ಲಮ್ ಬರಲ್ಲ, ಹಿಯರಿಂಗ್ ಪ್ರಾಬ್ಲಮ್ಮು ಬರಲ್ಲ, ಪಂಚೇಂದ್ರಿಯಗಳು ಕೂಡ ಚೆನ್ನಾಗಿರುತ್ತೆ. ಇವತ್ತು ಯಾರು ಪಂಚೇಂದ್ರಿಯಗಳು 70, 80, 96 ಚೆನ್ನಾಗಿರ್ತಾರೆ ಅಂದರೆ ಅವಳು ಒಳಗಡೆ ಅವ್ರಿಗೆ ತೃಪ್ತಿ ಇರುತ್ತೆ. ಅವರ ಮಾತಿನಲ್ಲೇ ಅದು ಪ್ರತಿಧ್ವನಿಸ್ತಾ ಇರುತ್ತೆ. ಅಪ್ಪ ಲೈಫನ್ನು ಎಲ್ಲ ಮಾಡಿದ್ದೀನಪ್ಪ, ಎಲ್ಲ ಏನೂ ಇಲ್ಲ, ಪ್ರತಿಯೊಂದು ಜೀವನವನ್ನು ನೋಡಿದ್ದೀನಿ, ಇವತ್ತು ನಾಳೆ ದೇವ್ರು ನಾನು ಕರ್ಕೊಂಡ್ರು ಕೂಡ ನನಗೇನು ಬೇಜಾರಿಲ್ಲ. ಆ ಹೇಳುವ ಮಟ್ಟಿಗೆ ನಮ್ಮ ಮನಸ್ಸು ಪ್ರಬುದ್ಧಮಾನವಾಗಿರಬೇಕು. ಆವಾಗ ನಮ್ಮ ಆರೋಗ್ಯದಲ್ಲಿ ನಾವು ಮ್ಯಾಜಿಕ್ಕನ್ನು ನೋಡ್ತೀವಿ. ಶುಗರ್ ಬರ್ತಾ ಇದ್ದಿದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಇಲ್ಲ 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 ಇಲ್ಲ, ನಂಗೆ ಶುಗರ್ ಬಂದುಬಿಡ್ತು, ನಂಗೆ BP ಬಂದುಬಿಡ್ತು, ನಂಗೆ ಕಾಯಿಲೆ ಬಂದುಬಿಡ್ತು, ನನಗೆ ನೋವ್ತಾ ಇದೆ, ಇಲ್ಲಿ ಕಿಡ್ನಿ ಎಫೆಕ್ಟ್ ಆಯಿತು, ಈ ಥರ ಭಯದಲ್ಲಿ ಯಾರು ಬರ್ತಾರೆ, ಭಯವೇ ದೊಡ್ಡ ಶತ್ರು ನಮಗೆ. ಅದು ಇನ್ನು 100 ಪಟ್ಟು ಕಾಯಿಲೆಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇರುತ್ತೆ. ಇದೊಂದು ಸಾಧನೆ ಮಾಡಿರುವವರು ನಮ್ಮ ಸುತ್ತಮುತ್ತಲು ಬೇಕಾದಷ್ಟು ಜನ ಇದ್ದಾರೆ. ನಾವು ಕೂಡ ಆ ಥರ ಮಾಡಿದಾಗ ನಮ್ಮ ಆರೋಗ್ಯದಲ್ಲಿ ನಾವು ಮ್ಯಾಜಿಕ್ಕನ್ನು ನೋಡ್ಬೋದು. ಒಂದು ಕ್ಷಣ ನಿಮ್ಮ ಕೈ ಬೆರಳುಗಳನ್ನು ನೋಡ್ಕೊಳ್ಳಿ. ಆ ಬೆರಳುಗಳು ನೀವು ಹುಟ್ಟಿದಾಗಿಂದ ಇವತ್ತಿನವರೆಗೆ ಎಷ್ಟು ಕೆಲಸಗಳನ್ನು ಮಾಡಿದೆ. ಗಿಡಗಳನ್ನು ಪಾತಿ ಮಾಡಿದೆ, ಮನೆಯಲ್ಲಿ ಅಡುಗೆಗಳನ್ನು ಮಾಡ್ತಿರ್ತೀರ, ಸೋಪಲ್ಲಿ ಮುಖವನ್ನು ತೊಳ್ಕೊತಾ ಇರ್ತೀರ, ಮಕ್ಕಳಿಗೆ ಸ್ನಾನ ಮಾಡ್ತಿರ್ತೀರ. ಹೀಗೆ ಹೇಳ್ತಾ ಹೋದರೆ ಪಟ್ಟಿನೇ ಬೆಳ್ತಾ ಹೋಗ್ತಾ ಇರುತ್ತೆ. ಇಂತಹ ಸಹಾಯ ಮಾಡಿರೋಂತಹ ಕೈ ಬೆರಳುಗಳು ಯಾವತ್ತೋ ಒಂದು ದಿವಸ ನಂಬಾಗಿ ಅಥವಾ ನಂಜಾಗಿ ಏನಾದ್ರು ತೊಂದರೆ ಆದಾಗ ದುಃಖವನ್ನು ಯಾಕೆ ಪಡ್ತೀರಾ? ಯಾಕೆ ಸಾಕಷ್ಟು ಅದು ಸೇವೆ ಮಾಡಿದೆ. ಅದು ಜೀವನ ಚಕ್ರ ಹೇಗಿದೆ ಅಂತಂದರೆ, ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು, ಒಂದು ಪ್ರಾರಂಭಕ್ಕೆ ಒಂದು ಅಂತ್ಯ ಇರಲೇಬೇಕು, ಯಾವುದು ಕೂಡ ಶಾಶ್ವತವಲ್ಲ. ಅದನ್ನು ಅರ್ಥ ಮಾಡಿಕೊಂಡಾಗ ಸಣ್ಣ ಪುಟ್ಟ ತೊಂದರೆಗಳು ನಮ್ಮ ಮನಸ್ಸಿಗೆ ಘಾಸಿ ಮಾಡುವುದಿಲ್ಲ. ಅದೇ ನಿಮ್ಮ ಕಾಲುಗಳ ಬಗ್ಗೆ ಯೋಚನೆ ಮಾಡಿ. ಕಾಲುಗಳು ಚೆನ್ನಾಗಿದ್ದಾಗ ನೀವು ಎಷ್ಟು ಕಡೆ ತಿರುಗಾಡಿದ್ದೀರಾ, ಹಳ್ಳ ಕೊಳ್ಳೆಗಳನ್ನು ಸುತ್ತಿದ್ದೀರಾ, ನದಿ ಸಮುದ್ರಗಳನ್ನು ದಾಟಿದ್ದೀರಾ, ಈಜು ಹೊಡೆದಿದ್ದೀರಾ, ತಿರುಗಾಡಿದ್ದೀರಾ, ಓಡೋಗಿದ್ದೀರಾ ಅಲ್ವಾ? ಕಾಲುಗಳು ನಿಮ್ಗೆ ಇಷ್ಟು ಸಹಾಯ ಮಾಡಿದ್ವಿ. ಆಯಿತು, ನಿಮಗೆ 80-90 ಆದಮೇಲೆ ಕಾಲು ಏನಾದ್ರು ತೊಂದರೆ ಕೊಡ್ತಾ? ಯೋಚನೆ ಮಾಡಬೇಡಿ. ತೀರಾ ಅದನ್ನೇ ಯೋಚನೆ ಮಾಡ್ಕೊಂಡು ಇಲ್ಲ 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 ಅಂತಂದಷ್ಟು ಇನ್ನು ನಿಮ್ಮ ಅಂತ್ಯ ದುಃಖಮಯವಾಗಿರುತ್ತೆ. ಹಾಗೆ ಕೈ ಕಾಲುಗಳು ಕೂಡ, ಕೈಗಳಲ್ಲಿದ್ದಾಗ ಇಷ್ಟು ಕೆಲಸಗಳನ್ನೇ ಮಾಡಿರ್ತೀವಿ, ಅದರ ಸಹಾಯ ಇಲ್ಲದೆ ಎದ್ದು ಕೂರಕ್ಕೂ ಆಗೋದಿಲ್ಲ, ಹೇಳೋಕ್ಕೂ ಆಗೋದಿಲ್ಲ. ಆದರೆ ಕ್ಷಣ ಮಾತ್ರ ಅದಕ್ಕೇನು ಒಂದು ಊತ ಬಂತು ಅಥವಾ ನಾವು ನಿರ್ವೇಕಿಸಿತು ಅಂತಂದ್ರೂ ಕೂಡ ಎಷ್ಟು ಬೊಬ್ಬಿಡ್ತೀವಿ ನಾವು. ಅಯ್ಯೋ ನನ್ನ ಆರೋಗ್ಯ ಹಾಳಾಗೋಯ್ತು. ಇಲ್ಲ ಬಂಧುಗಳೇ, ನಾವು ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಏನೂ ತೊಂದರೆನೇ ಇಲ್ಲ. ಕೆಲವರು ಒಂದು ವ್ಯಕ್ತಿ ಇರ್ತಾರೆ, ಒಬ್ಬ ಫಿಲಮಲ್ಲಿ ಮಾಡ್ತಾ ಇರ್ತಾನೆ, ತುಂಬ ಅಟ್ರಾಕ್ಟಿವ್ ದಿನ ಮುಖಕ್ಕೆ ಮೇಕಪ್ ಎಲ್ಲ ಹಾಕ್ಕೊಂಡು ತನ್ನ ಕೌಶಲ್ಯವನ್ನು ತೋರಿಸ್ತಾ ಇರ್ತಾನೆ. ಒಂದು ಸತಿ ಇದ್ದಕ್ಕಿದ್ದಾಗೆ ಅವನಿಗೆ ಯಾವುದೋ ಒಂದು ಚರ್ಮದ ಕಾಯಿಲೆ ಬಂದು ಮುಖ ಒಂದು ರೀತಿ ನೋಡೋಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಆದರೂ ಕೂಡ ಆ ವ್ಯಕ್ತಿ ಹೇಗಿದ್ದ ಅಂತಂದರೆ, ಇವನು ಇರೋಷ್ಟು ದಿವಸ ಚೆನ್ನಾಗಿ ಸೌಂದರ್ಯವನ್ನು ಉಪಯೋಗಿಸ್ಕೊಂಡೆ, ನನ್ನ ಮುಖವನ್ನು ಎಲ್ಲ ಕಡೆ ನಾನು ಕಲೆಯನ್ನು ಹಂಚಿದ್ದೀನಿ, ನಾನು ಸಾಕು, ಅಟ್ಲೀಸ್ಟ್ ಇಲ್ಲಿವರೆಗೂ ದೇವರು ಕೊಟ್ಟನಲ್ಲ ನನಗೆ, ನನ್ನ ರೋಲ್ ಮುಗೀತು. ಹೇಗೆ ನಾವು ಸ್ಪೋರ್ಟ್ಸ್ಮನ್ಗಳು ಸೋತರು ಕೂಡ ಇನ್ನೊಬ್ಬರಿಗೆ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ವಿರುದ್ಧ ಒಂದು ಟೀಮ್ಗೆ ಕಂಗ್ರ್ಯಾಟ್ ಮಾಡ್ತಾರೋ, ದೇವರಿಗೆ ನಾವು ಆ ರೀತಿ ಥ್ಯಾಂಕ್ಸನ್ನು ಹೇಳಬೇಕು, ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು, ಧನ್ಯವಾದಗಳನ್ನು ಹೇಳಬೇಕು. ಆವಾಗ ನಮಗೆ ಬಂದಿರುವಂತಹ ತೊಂದರೆನೇ ಆಗೋದಿಲ್ಲ. ದೇವರು ಇಲ್ಲಿಯವರೆಗೆ ನಮಗೆ ಬದುಕೋಸ್ಕರ ಬಿಟ್ಟಿದ್ದಾನಲ್ಲ, ಅದಕ್ಕಾದ್ರೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾವ ವ್ಯಕ್ತಿ ಪ್ರತಿ ಕ್ಷಣದಲ್ಲೂ ಕೂಡ ಆ ಒಂದು ಉಚ್ಚ ಶಕ್ತಿಗೆ ಧನ್ಯವಾದಗಳನ್ನು ಹೇಳ್ತಿರ್ತಾರೆ, ಆವಾಗ ನಮಗೆ ಕೊರತೆಗಳೇ ಕಾಣೋದಿಲ್ಲ.
ಅದು ಬಿಟ್ಟು ಪ್ರತಿಯೊಂದರಲ್ಲೂ ಕೊರತೆಗಳನ್ನೇ ನೋಡ್ತಾ ಇದ್ದರೆ, ನನಗೆ ಅದಿಲ್ಲ, ನನಗಿದಿಲ್ಲ, ನನಗೆ 60 ವರ್ಷ ವಯಸ್ಸಾಯಿತು, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಕೊರತೆಗಳನ್ನೇ ಲಿಸ್ಟ್ ಮಾಡ್ತಾಯಿದ್ರೆ ಅಶ್ವಿನಿ ದೇವತೆಗಳು ಅಸ್ತು ತಿರ್ತಾರೆ. ನಿಮ್ಮ ಉಳಿದ ಅಂತ್ಯ ಕೂಡ ಇನ್ನೂ ಕೊಳೆತು ನಾರಿ ಕೊಳ್ತಾ ಹೋಗ್ತೀರ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇದೆ. ನಿಮ್ಮ ಆರೋಗ್ಯದಲ್ಲಿ ಒಂದು ಮ್ಯಾಜಿಕ್ ನೋಡಬೇಕು ಅಂತಂದರೆ ದೇವರು ಕೊಟ್ಟಂತಹ ಪ್ರತಿಯೊಂದು ಒಂದು ಸಹಾಯಕ್ಕೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಹೋಗಿ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.